ಸಮರ್ಥವಾದ ಮಂಡಿಸಿ ಇದನ್ನ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಸರ್ಕಾರದ ಜೊತೆಯಲ್ಲಿ ನಾವಿರ್ತೇವೆ. ಆದರೆ ಇದಕ್ಕೆ ಬಿಟ್ಟು ಮೀರಿ ಏನಾರ ಸರ್ಕಾರ ನೀರು ಬಿಡುವುದೇ ಆದರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಥರ ಹೇಳಿ ನಾನು ಮಾತ್ರ ಮುಗಿಸ್ತೇನೆ. ನೀರು ನಿರ್ವಹಣಾ ಸಮಿತಿಗೆ ಕೊಡೋದ್ರಲ್ಲಿ ನಮ್ಮ ಸರ್ಕಾರ ವಿಫಲ ಆಗಿದೆ. ಇದನ್ನ ಎಚ್ಚರಿಸಿಕೊಂಡು ಯಾವುದೇ ಕಾರಣಕ್ಕೂ ನೀರಿನ ತಮಿಳುನಾಡಿಗೆ ಬಿಡಬಾರ್ದು. ಅದೇನಾದ್ರು ನೀರು ಬಿಡೋದೇ ಆದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ನಾವು ಮಂಡ್ಯ ಜಿಲ್ಲೆ ಜನಾರ್ದನೆ ಏನು ಮೈಸೂರು, ಬೆಂಗಳೂರು, ಮಂಡ್ಯದಲ್ಲಿ ಕಾವೇರಿ ನೀರನ್ನ ಉಪಯೋಗಿಸಿರಿ ನೀವೆಲ್ಲರೂ ಕೂಡ ಬೀದಿ ಬರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಸಾಂಕೇತಿಕವಾಗಿ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಏನಾದರೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡೋದೇ ಆದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇವತ್ತು ಒಂದು ತೀರ್ಮಾನ ಕೊಟ್ಟಿದೆ. ತಮಿಳುನಾಡಿಗೆ ಇವತ್ತಿಂದ 12,000 ಕ್ಯೂಸೆಕ್ ಒಂದು ಟಿಎಂಸಿ ಹೆಚ್ಚಿದೆ ದಿನ ಕೊಡಬೇಕು ಅಂತ ತೀರ್ಮಾನ ಕೊಟ್ಟಿದೆ. ಸರ್ಕಾರಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ಗೆ ನಾವು ಬೆಂಬಲ ಕೊಡ್ತೀವಿ. ಯಾಕೆ ಅವರು ನಾವು ಹೇಳ್ದಂಗೆ ಸಪೋರ್ಟ್ ಮಾಡಬೇಕು. ಯಾವುದೇ ಅಧಿಕಾರಕ್ಕೆ ಇವತ್ತು ನಿಂತ್ಕೊಂಡ್ರೆ ಇವತ್ತು ನಾವು ನೀರು ಕುಡಿತಿಲ್ಲ ಅಂತ ಹೇಳಿ ಈ ತೀರ್ಮಾನ ವಿರೋಧಿಸಬೇಕು, ರೈತರನ್ನ ಉಳಿಸಬೇಕು. ಇಲ್ಲೇನಾದ್ರೂ ನೀರು ಇದ್ರೆ ಸಹಜ. 3,500 ಟಿಎಂಸಿ 3,500 ಕ್ಯೂಸೆಕ್ ನೀರು ಕುಡಿ ಅಂತಾಗಲೇ ನಾವು ಒಪ್ಪಿಲ್ಲ. ಇವತ್ತು 12,000 ಕ್ಯೂಸೆಕ್ ನೀರು ಕುಡಿ 15 ದಿನ ಅಂತ ಹೇಳ್ತಾರ. ನೀರೆಲ್ಲಿದೆ ಯಾರಿಗೂ ಇವತ್ತು ಬಿಸಿ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ರಸ್ತೆ ತಡೆ ಮಾಡ್ತಾವ್ರೆ, ಏನೋ ಸರ್ಕಾರ ಒಂದು ತೊಟ್ಟು ನೀರಿರಲ್ಲ, ಯಾವ ಅಂಗಡಿಗಳಲ್ಲೂ ನೀರು ಸಿಗಲಿಲ್ಲ. ಯೋಚನೆ ಮಾಡಿ ಇವತ್ತು ದಿನ ನಮ್ಮ ಉಳಿದಿರೋದು ಒಂದೇ ಒಂದು ಮಾರ್ಗ, ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ನೀರನ್ನ ನಾವು ಉಳಿಸ್ಕೋಬೇಕು. ಇವತ್ತು ಮುಖ್ಯಮಂತ್ರಿ ಬೆಂಬಲ ಕೊಡ್ತೀವಿ. ಯಾವ ಕಾರಣಕ್ಕೆ ಅವತ್ತು ರೈತರು ಉಳಿಸೋ ಕಡೆ ಯೋಚನೆ ಮಾಡಬೇಕು. ಅವ್ರೇನಾದ್ರೂ ಆ ತೀರ್ಮಾನಕ್ಕೆ ನಾವು ಒಪ್ಕೋತೀವಿ ಅಂದ್ರೆ ದಿನ ಇಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಒಳ್ಳೊಳ್ಳೆಯೂ ನೀವೆಲ್ಲ ಮಾಡಬೇಕಾಗ್ತದೆ. ಕಾಲೇಜ್ಗಳು ಬಂದ್ ಮಾಡಬೇಕಾಗ್ತದೆ. ಅನಿವಾರ್ಯ ಸ್ಥಿತಿ ಇವತ್ತು ತೀರ್ಮಾನ ಕಾವೇರಿ ನಿರ್ವಹಣಾ ಸಮಿತಿ ಅದು ವಿರೋಧಿಸ್ತೀವಿ. ಕಾವೇರಿ ನಿರ್ವಹಣಾ ಸಮಿತಿಯಿಂದ ಧಿಕ್ಕಾರ. ಕಾವೇರಿ ನಿರ್ವಹಣಾ ಸಮಿತಿಗೆ ತೀರ್ಮಾನಕ್ಕೆ ಸಮಿತಿಗೆ ಬೇಕು. ನಮ್ಮದು ನೀವು ಉಳಿಸ್ಕೋಬೇಕು. ನಮ್ದು ಆಯ್ತು ಈಗ ಹೆಣ್ಣು ಮಾಡಿ ಅಲ್ಲ. ನಮ್ಮದು ಪರ ಹೋರಾಟಕ್ಕೆ ರೈತಪರ ಹೋರಾಟಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈಗ ಏನು ಕಾವೇರಿ ನಿರ್ವಹಣಾ ಸಮಿತಿ ಇವತ್ತು ಒಂದು ತೀರ್ಮಾನ ಕೊಟ್ಟಿದೆ. ತಮಿಳುನಾಡಿಗೆ ಇವತ್ತಿಂದ 12,000 ಕ್ಯೂಸೆಕ್ ಒಂದು ಟಿಎಂಸಿ ಹೆಚ್ಚಿದೆ ದಿನ ಕೊಡಬೇಕು ಅಂತ ತೀರ್ಮಾನ ಕೊಟ್ಟಿದೆ. ಸರ್ಕಾರಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ಗೆ ನಾವು ಬೆಂಬಲ ಕೊಡ್ತೀವಿ. ಯಾಕೆ ಅವರು ನಾವು ಹೇಳ್ದಂಗೆ
ಮಾಡಬೇಕು. ಯಾವುದೇ ಅಧಿಕಾರಕ್ಕೆ ಇವತ್ತು ನಿಂತ್ಕೊಂಡ್ರೆ ಇವತ್ತು ನಾವು ನೀರು ಕುಡಿತಿಲ್ಲ ಅಂತ ಹೇಳಿ ಈ ತೀರ್ಮಾನ ವಿರೋಧಿಸಬೇಕು, ರೈತರನ್ನ ಉಳಿಸಬೇಕು. ಇಲ್ಲೇನಾದ್ರೂ ನೀರು ಇದ್ರೆ ಸಹಜ. 3,500 TMC 3,500 ಕ್ಯೂಸೆಕ್ ನೀರು ಕುಡಿ ಅಂತಾಗಲೇ ನಾವು ಒಪ್ಪಿಲ್ಲ. ಇವತ್ತು 12,000 ಕ್ಯೂಸೆಕ್ ನೀರು ಕುಡಿ 15 ದಿನ ಅಂತ ಹೇಳ್ತಾರ. ನೀರೆಲ್ಲಿದೆ? ಯಾರಿಗೂ ಇವತ್ತು ಖುಷಿ ಗೊತ್ತಾಗ್ತಾ ಇಲ್ಲ. ಏನೋ ರಸ್ತೆ ತಡೆ ಮಾಡ್ತಾವ್ರೆ, ಏನೋ ಇವತ್ತಿಂದ ನೀರು ಕುಡಿಕ್ ಶುರು ಮಾಡಿದ್ರೆ ಸರ್ಕಾರ ಒಂದ್ ತೊಟ್ಟು ನೀರಿರಲ್ಲ, ಯಾವ ಅಂಗಡಿಗಳಿಗೂ ನೀರು ಸಿಗುತ್ತಿಲ್ಲ. ಯೋಚನೆ ಮಾಡಿ, ಇವತ್ತು ದಿನ ನಮ್ಮ ಉಳಿದಿರೋದು ಒಂದೇ ಒಂದು ಮಾರ್ಗ, ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ನೀರನ್ನ ನಾವು ಉಳಿಸ್ಕೋಬೇಕು. ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾವ ಕಾರಣಕ್ಕೆ ಕೊಡ್ಕೊಳ್ತೀನಿ, ಅವತ್ತು ರೈತ ಉಳಿಸೋ ಕಡೆ ಯೋಚನೆ ಮಾಡಬೇಕು. ಅವ್ರೇನಾದ್ರೂ ಆ ತೀರ್ಮಾನಕ್ಕೆ ನಾವು ಒಪ್ಕೊಳ್ತೀವಿ ಅಂದ್ರೆ ದಿನ ಇಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಒಳ್ಳೊಳ್ಳೆಯೂ ನೀವೆಲ್ಲ ಮಾಡಬೇಕಾಗ್ತದೆ. ಕಾಲೇಜ್ಗಳು ಬಂದ್ ಮಾಡಬೇಕಾಗ್ತದೆ. ಅನಿವಾರ್ಯ ಸ್ಥಿತಿ ಇವತ್ತು ತೀರ್ಮಾನ ಕಾವೇರಿ ನಿರ್ವಹಣಾ ಸಮಿತಿ ಅದು ವಿರೋಧಿಸ್ತೀವಿ. ಕಾವೇರಿ ನಿರ್ವಹಣಾ ಸಮಿತಿಯಿಂದ ಧಿಕ್ಕಾರ. ಕಾವೇರಿ ನಿರ್ವಹಣಾ ಸಮಿತಿಗೆ ಕಾವೇರಿ ನಿರ್ವಹಣಾ ಸಮಿತಿಯ ತೀರ್ಮಾನಕ್ಕೆ ಸಮಿತಿಗೆ ಬೇಕು ನಮ್ಮದು ನೀವು ಉಳಿಸ್ಕೋಬೇಕು. ನಮ್ದು ಆಯ್ತು ಈಗ ಹೆಣ್ಣಲ್ಲಿ ಮಾಡ್ರಿ ಅಲ್ಲ. ನಮ್ಮದು ಹೋಗುತ್ತೆ ಬಿಡ್ರಿ. ಬೇರೆ ಗಾಡಿಗಳಿಗೆಲ್ಲ ಹೋಗ್ಲಿದೆ ತುಳಸಿ Let's go!